ನಮಸ್ಕಾರ. ಇವತ್ತಿನ ರೆಸಿಪಿ ಆಂಧ್ರ ಪಪ್ಪು ಅಂತ ಕರೀತಾರೆ. ಮೆಂತ್ಯ ಪಾಲಕ್ ಸೊಪ್ಪಾಕಿ ಆಂಧ್ರ ಪಪ್ಪು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ಕಟ್ಟು ಪಾಲಕ್ ಸೊಪ್ಪು, ಒಂದು ಕಟ್ಟು ಮೆಂತ್ಯ ತೊಗೊಂಡಿದ್ದೀನಿ. ಎಲ್ಲ ಸೋಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. 2 ಕಪ್ಪು ಬೇಳೆ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಹಾಕಿ 2 ಟೈಮ್ ವಾಶ್ ಮಾಡ್ಕೊತೀನಿ ನಾನೀಗ. ತುಂಬ ಚೆನ್ನಾಗಿರುತ್ತೆ ಇದು ಆಂಧ್ರ ಸ್ಟೈಲ್ ದಾಲ್ ಪಪ್ಪು. ವಾಟರ್ ಹಾಕಿ ಕ್ಲೀನ್ ಮಾಡ್ತಾಯಿದ್ದೀನಿ. ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಪಪ್ಪು ಇದು. ಆಂಧ್ರದಲ್ಲಿ ಬಹಳ ಫೇಮಸ್ ಇದು. ತೊಳೆದು ಸ್ವಲ್ಪ ವಾಟರ್ ಹಾಕಿದ್ದೀನಿ. ಸೊಪ್ಪನ್ನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಈಗ. 2 ಟೈಮ್ ವಾಶ್ ಮಾಡ್ಕೋಬೇಕು ಸೊಪ್ಪು ಕ್ಲೀನಾಗಿ. ನೋಡಿ ಬೇಳೆಯಲ್ಲಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು 4-5 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ಒಂದು 5-6 ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ, ಹಾಗೆ 1 ಟೇಬಲ್ ಸ್ಪೂನು ಆಯಿಲು. ಸಾಂಬಾರು ಪೌಡ್ರ್ ಹಾಕ್ತಿದ್ದೀನಿ 1 ಟೇಬಲ್ ಸ್ಪೂನು. ಒಂದು 5-6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು. ಮೆಣಸಿನ್ಕಾಯಿನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಕೈಯಿಂದನೇ ನೋಡಿ. ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ಪಪ್ಪು. ಇದು ಆಂಧ್ರ ಪಪ್ಪು ಅಂತಲೇ ಫೇಮಸ್ಸು. ಕರ್ನಾಟಕದಲ್ಲಿ ಕೂಡ ಮಾಡ್ತಾರೆ. ಆಂಧ್ರದಲ್ಲಿ ಆಂಧ್ರ ಪಪ್ಪು ಅಂತಲೇ ಕರೀತಾರೆ ನೋಡಿ. ಒಂದು 4-5 ಎಸಳು ಬೆಳ್ಳುಳ್ಳಿ ಹಾಕ್ತೀನಿ ಸೋಸ್ಕೊಂಡು. ಈಗ ಸ್ವಲ್ಪ ಹುಣಸೆಹಣ್ಣು ಹಾಕ್ತಿದ್ದೀನಿ, ರುಚಿ ಹೆಚ್ಚುತ್ತೆ ಅಂತ. ಸ್ವಲ್ಪ ಡೈಜೆಷನು ಚೆನ್ನಾಗಾಗುತ್ತೆ ನೋಡಿ. ಕುಕ್ಕರಲ್ಲಿ ಗ್ಯಾಸ್ ಹಚ್ಚಿ ಕುಕ್ಕರ್ ಇಡ್ತಾಯಿದ್ದೀನಿ. ಒಂದು 3-4 ವಿಸಿಲ್ ಬರಬೇಕಿದು. ನೋಡಿ 3-4 ವಿಸಿಲ್ ಆಗಿದೆ. ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಸ್ವಲ್ಪ 10 ನಿಮಿಷ ಬಿಟ್ಟು ಲಿಡ್ಡನ್ನು ಓಪನ್ ಮಾಡ್ತಾಯಿದ್ದೀನಿ. ಫಸ್ಟು ಇದರಲ್ಲಿ ನೀರೆಲ್ಲ ತಕ್ಕೊಂಡು ಸ್ಪೂನಿನ ಸಹಾಯದಿಂದ ನೀರೆಲ್ಲ ತೆಗಿತೀನಿ. ಆಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಇದನ್ನು. ಚೆನ್ನಾಗಿ ತಿಡ್ಕೋಬೇಕು ಸೊಪ್ಪೆಲ್ಲ, ಬೇಳೆ ಎಲ್ಲ ಚೆನ್ನಾಗಿ ಈ ಥರ ನೋಡಿ ಎಷ್ಟು ಚೆನ್ನಾಗಾಗಿದೆ. ತುಂಬ ಟೇಸ್ಟಿಯಾಗಿ ಸೂಪರಾಗಿ ಬಂದಿದೆ ಪಪ್ಪು. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ರೆಡಿಯಾಗಿದೆ ನೋಡಿ. ಒಗ್ಗರಣೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಜಜ್ಕೊಂಡು. ಸಾಸಿವೆ ಜೀರಿಗೆ ಹಾಕೋಣ. ಸ್ವಲ್ಪ ಕೆಂಪಗಾದ ನಂತರ ನೋಡಿ ಸಾಸಿವೆ ಜೀರಿಗೆ. ಹಾಗೆ 1-2 ಒಣಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ಹಾಗೆ ಕರಿಬೇವು ನೋಡಿ. ಒಗ್ಗರಣೆ ಆಗಿದೆ ಈಗ. ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಈ ಆಂಧ್ರ ಪಪ್ಪನ್ನು ರೈಸಲ್ಲಿ, ಚಪಾತಿಯಲ್ಲಿ, ಮುದ್ದೆಯಲ್ಲಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈ ಥರ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ಸರ್ವ್ ಮಾಡ್ತಿದ್ದೀನಿ ನಾನೀಗ. ನೋಡಿ, ಸಾಂಬಾರು ಗಟ್ಟಿಗಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನನ್ನ ವಿಡಿಯೋ ಇಷ್ಟೊತ್ತು ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಧನ್ಯವಾದಗಳು ಎಲ್ಲರಿಗೂ. ನಮಸ್ಕಾರಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು.